ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಜಾಗಿರ ಪನ್ನೂರು ಗ್ರಾಮದಲ್ಲಿ ಹೃದಯ ಕಲಗುವ ಘಟನೆ ನಡೆದಿದೆ. ಯಂಕೋಬ ಎಂಬ ಬಡ ರೈತನು ಕೂಲಿ ನಾಲಿ ಮಾಡಿಕೊಂಡು 6 ಎಕರೆಯಲ್ಲಿ ಬೆಳೆದಿದ್ದ ಜೋಳದ ರಾಶಿಗೆ ದುಷ್ಕರ್ಮಿಗಳು ಕೊಳ್ಳಿಯಿಟ್ಟು ಬೆಂಕಿ ಹಚ್ಚಿದ್ದಾರೆ. ರಾಶಿ ಮಾಡುವ ಮುನ್ನವೇ ಬೆಳೆ ಬೆಂಕಿಗಾಹುತಿಯಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ವರ್ಷ ಪೂರ್ತಿ ಶ್ರಮಿಸಿ ಬೆಳೆದಿದ್ದ ಬೆಳೆ ಕ್ಷಣಾರ್ಧದಲ್ಲಿ ಭಸ್ಮವಾಗಿದೆ. ಘಟನಾ ಸ್ಥಳಕ್ಕೆ ಮಾಜಿ ಶಾಸಕ ರಾಜಾ ವೆಂಕಟಪ್ಪ ನಾಯಕ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರೈತನೊಂದಿಗೆ ಮಾತುಕತೆ ನಡೆಸಿದ ಅವರು ಇದು ಅನ್ಯಾಯಕರ ಘಟನೆ ಎಂದು ಕಿಡಿಕಾರಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಬಡತನದ ನಡುವೆ ದುಡಿಯುತ್ತಿದ್ದ ರೈತನ ಬೆಳೆ ಸುಟ್ಟು ಹೋಗಿರುವುದು ದುಃಖಕರ ಸಂಗತಿ. ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡು ಸಮರ್ಪಕ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಘಟನೆ ಆಗಿದೆ, ಖಂಡಿಸ್ತೀವಿ. ನಮ್ಮ ರೈತನಿಗೆ ಏನು ಅನ್ಯಾಯ ಆಗಿದೆ, ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಈ ಭಾಗದ ಮಾಜಿ ಶಾಸಕರಾಗಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ರೈತರು ಅವರಿಗೆ ನಷ್ಟ ಆಗಿದೆ, ಅದನ್ನು ಪರಿಹಾರ ಕೊಡ್ತಕ್ಕಂಥ ಕೆಲಸ ಇವತ್ತು ಸರ್ಕಾರ ಈ ಭಾಗದ ಜನಪ್ರತಿನಿಧಿಗಳು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಮೊನ್ನೆ ನಮ್ಮ ರೈತರು ನಷ್ಟಕ್ಕೀಡಾಗ್ಯಾರ ಅಂತೇಳಿ ಸಿಂಧನೂರಲ್ಲಿ ಸರ್ ಒಬ್ಬ ರೈತರ ಆತ್ಮಹತ್ಯೆ ಮಾಡ್ಕೊಂಡು ಇಂಥ ಘಟನೆಗಳಿಂದ ರೈತರು ಬೇರೆ ದಾರಿ ಇರೋದಿಲ್ಲ, ಸಾಲ ತಂದು ಮಾಡಿರ್ತಾರೋ ಅವ್ರ ಆತ್ಮಹತ್ಯೆ ದಾರಿನೇ ಹಿಡಿಬೇಕಾಗ್ತದೆ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡ್ರಿ. ಆದಷ್ಟು ಬೇಗನೆ ತಾಲೂಕಾ ದಂಡಾಧಿಕಾರಿಗಳಿರ್ಬೋದು, ಶಾಸಕರಿರ್ಬೋದು, ಸಚಿವರಿರ್ಬೋದು, ಈ ಮೂಲಕ ನಿಮ್ಗೆ ಒತ್ತಾಯ ಮಾಡ್ತೀನಿ. ಮಾನ್ಯ ಜಿಲ್ಲಾಧಿಕಾರಿಗಳ ಚರ್ಚೆ ಮಾಡಿ ಸಿಎಂ ರಿಲೀಫ್ ಫಂಡ್ ಕಡೆಯಿಂದ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಆದಷ್ಟು ಬೇಗನೆ ರೈತರಿಗೆ ಏನು ಅನ್ಯಾಯ ಆಗಿದೆ ಆ ಅನ್ಯಾಯನ ಸರಿದೂಗಿಸ್ತಕ್ಕಂಥ ಕೆಲಸ ಆದಷ್ಟು ಬೇಗನೆ ಮಾಡಬೇಕಂತೇಳಿ ಈ ಸಂದರ್ಭ ಒತ್ತಾಯ.